ಹಾಯ್ ವಿದ್ಯಾರ್ಥಿಗಳೇ, ನೋಡಿ ಈ ಆರ್ಟ್ಸ್ ಮತ್ತೆ PUC ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರದಿಂದ ತುಂಬಾ ಇಂಪಾರ್ಟೆಂಟ್ PU ಬೋರ್ಡ್ ಇಂದ ಕೊಟ್ಟಂತಹ ಎರಡನೇ ಮಾಡೆಲ್ ಕ್ವಶನ್ ಪೇಪರ್ ಇಲ್ಲಿ ಕೊಡ್ತಾ ಇದ್ದೇನೆ. ನೋಡಿ ಇಲ್ಲಿ ಗರಿಷ್ಠ ಅಂಕಗಳು 80 ಇರುತ್ತೆ, ಒಟ್ಟು ಪ್ರಶ್ನೆಗಳು 43 ಇರುತ್ತೆ, ವಿಷಯ 22 ಅರ್ಥಶಾಸ್ತ್ರದ ಒಂದು ವಿಷಯದ ಕೋಡ್ 22 ಇರುತ್ತೆ, ಸಮಯ 3 ಗಂಟೆಗಳು ಕಾಲಾವಕಾಶ ಕೊಟ್ಟಿರ್ತದೆ. ಯಾಕಂದ್ರೆ 3 ಕ್ವಶನ್ ಪೇಪರ್ ಮಾಡೆಲ್ ಗಳನ್ನು ಕೊಟ್ಟಿದ್ದಾರೆ. ಈ 3 ಮಾಡೆಲ್ ಕ್ವಶನ್ ಪೇಪರ್ ಗಳನ್ನು ಕರೆಕ್ಟ್ ಆಗಿ ನೀವು ಸ್ಟಡಿ ಮಾಡಿದ್ದೆ ಅದರಲ್ಲಿ ಆರಾಮಾಗಿ ನೀವು ಅಬೌವ್ 70 ಮಾರ್ಕ್ಸ್ ತಗೊಳ್ತೀರಾ. ಯಾಕಂದ್ರೆ ಇಲ್ಲಿ ಕ್ವಶನ್ಸ್ ಗಳನ್ನು ಕೊಟ್ಟಿದ್ದೇನೆ, ಈ ಕ್ವಶನ್ಸ್ ಗಳನ್ನು ನೀವು ಸ್ವಂತ ಬುದ್ಧಿಯಿಂದ ಪ್ರಿಪೇರ್ ಮಾಡ್ಕೊಂಡು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಆರಾಮಾಗಿ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಬನ್ನಿ ಹಾಗಾದ್ರೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ರೋಮನ್ 1 ನಲ್ಲಿ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಇದು ಅಂತ ಕೇಳ್ತಾರೆ. TU ಸ್ಥಿರವಾಗಿದ್ದಾಗ MU ಏನಾಗಿರುತ್ತೆ? ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ, ಆಗ ಪೂರೈಕೆ ರೇಖೆಯು ಏನಾಗಿರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್. 4ನೇ ಪ್ರಶ್ನೆ, ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆ ಎನ್ನುತ್ತೇವೆ. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ, ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯ ಇರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶ ಯಾವುದು? ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ರೋಮನ್ 2 ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅನ್ನೋದು. ಇಲ್ಲಿ ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆಧಾನಗಳ ಎಲ್ಲಾ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೀತೇವೆ. ಓಕೆ, ನೆಕ್ಸ್ಟ್, ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಬಿಟ್ಟು ಕೊಟ್ಟ ಎರಡನೇ ಉತ್ತಮ ಚಟುವಟಿಕೆ ಗಳಿಕೆಯಾಗಿರುತ್ತದೆ. ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ ದಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿದೆ. ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಚಲಾವಣೆಗೆ ತರುತ್ತದೆ. ತಪ್ಪುಗಳು ಮತ್ತು ಡ್ಯಾಶ್ಗಳು ಸಂದಾಯ ಬಾಕಿಯ 3ನೇ ಅಂಶವಾಗಿದೆ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಇಲ್ಲಿ ಸರಳ ಬೇಡಿಕೆ ರೇಖೆ, MPL ಪರಿಪೂರ್ಣ ಪೈಪೋಟಿ, ಹೊಣೆಗಾರಿಕೆಗಳು, ಹೆಚ್ಚುವರಿ ಬೇಡಿಕೆ, ಇದು ಹೊಂದಿಸಿ ಬರೆಯಬೇಕು. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿರಿ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ಇರುತ್ತೆ. ಇಬ್ಬರು ಅನುಭೋಗಿಗಳ ಬೇಡಿಕೆ ರೇಖೆಗಳು ಕ್ರಮವಾಗಿ D1P = 20 - 2P ಮತ್ತು D2P ಬ್ರಾಕೆಟ್ ಕಂಪ್ಲೀಟ್ = 25 - P ಆದಾಗ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ನೆಕ್ಸ್ಟ್, ಅಸಾಮಾನ್ಯ ಲಾಭದ ಅರ್ಥ ನೀಡಿ. ತೆರಿಗೆಯೇತರ ಪಾವತಿಗೆ ಯಾವುದಾದ್ರೂ ಒಂದು ಉದಾಹರಣೆ ನೀಡಿ. ಸಮಗ್ರ ಬೇಡಿಕೆ ಮೇಲೆ ಪ್ರಭಾವ ಬೀರುವ ಯಾವುದಾದ್ರೂ ಒಂದು ಕೋಶೀಯ ಚಲಕವನ್ನು ಹೆಸರಿಸಿ. ಮುಕ್ತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವೆ. ಇಷ್ಟು ಭಾಗ ಬಿ. 5th ರೋಮನ್ 5th, ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 4 ವಾಕ್ಯದಲ್ಲಿ ಉತ್ತರಿಸಿರಿ. ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ಹೆಸರಿಸಿ. ದೀರ್ಘಾವಧಿ ವೆಚ್ಚಗಳು ಯಾವುವು? ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ಹೆಸರಿಸಿ. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ. ಮಧ್ಯಂತರ ಸರಕುಗಳ ಅರ್ಥವನ್ನು ಒಂದು ಉದಾಹರಣೆಯೊಂದಿಗೆ ನೀಡಿ. ನೈಜ GDP 400, ನಾಮ ಮಾತ್ರ GDP 450, ಆದ್ರೆ GDP ಅನ್ನ ಪ್ರಸರಣಕವನ್ನು ಲೆಕ್ಕ ಮಾಡಿ ಅಂತ ಇದು ಒಂದು ಕೇಳ್ತಾರೆ. ಅನುಭೋಗ ಬಿಂಬಕದ 2 ಭಾಗಗಳು ಯಾವುವು? ಸರ್ಕಾರದ ಮುಂಗಡ ಪತ್ರದ ಯಾವ್ದಾದ್ರು 2 ಮುಖ್ಯ ಉದ್ದೇಶಗಳನ್ನು ಬರೆಯಿರಿ ಇದನ್ನು ಕೇಳ್ತಾರೆ. ಕೇಂದ್ರ ಸರ್ಕಾರದ ಯಾವ್ದಾದ್ರು 2 ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ಹೆಸರಿಸಿ ಇದನ್ನು. ನೆಕ್ಸ್ಟ್, 4 ಮಾರ್ಕ್ಸಿಗೆ ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳನ್ನು ಯಾವುವು ವಿವರಿಸಲು. ಇದೊಂದು ತುಂಬಾ ಇಂಪಾರ್ಟೆಂಟ್ ಕೇಳ್ತಾರೆ. ಒಬ್ಬ ಅನುಭೋಗಿಯು ಒಂದು ಸೇಬಿನ ಬೆಲೆ 8 ರೂಪಾಯಿಗಳಿದ್ದಾಗ 20 ಸೇಬುಗಳನ್ನು ಖರೀದಿಸುತ್ತಾಳೆ ಮತ್ತು ಪ್ರತಿ ಸೇಬಿನ ಬೆಲೆ 10 ರೂಪಾಯಿಗಳಿಗೆ ಏರಿಕೆಯಾದಾಗ ಅವಳು ಸೇಬಿನ ಬೇಡಿಕೆಯನ್ನು 16ಕ್ಕೆ ಕಡಿಮೆ ಮಾಡುತ್ತಾಳೆ. ಬೆಲೆ ಬೇಡಿಕೆ ಸ್ಥಿತಿಗಾತ್ಮಕವನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್, 29 ಕ್ವಶನ್ ನಂಬರ್ 29, ಸ್ಥಗಿತತೆಯ ಬಿಂದು, ಸಾಮಾನ್ಯ ಲಾಭ ಮತ್ತು ಸಮಸ್ಥಿತಿ ಬಿಂದುಗಳನ್ನು ಕುರಿತು ಬರೆಯಿರಿ ಇದನ್ನು ಕೇಳ್ತಾರೆ. ಹತ್ತಿಯ ಮಾರುಕಟ್ಟೆಯನ್ನು ಪರಿಗಣಿಸಿ. ಹತ್ತಿಯ ಬೇಡಿಕೆ ರೇಖೆಯು Q = 430 - P ಆಗಿದೆ. ಮಾರುಕಟ್ಟೆಯಲ್ಲಿ ಏಕರೂಪದ ಉದ್ಯಮಗಳಿವೆ ಎಂದು ಕಲ್ಪಿಸಿಕೊಂಡು ಅದರಲ್ಲಿ ಒಂದು ಉದ್ಯಮದ ಪೂರೈಕೆಯು 30 ರೂಪಾಯಿ ಬೆಲೆಯಲ್ಲಿ Q = 20 + P ಆಗಿರುತ್ತದೆ. ಸಮತೋಲನ ಉದ್ಯಮಗಳ ಸಂಖ್ಯೆಯನ್ನು ಇಲ್ಲಿ ಲೆಕ್ಕ ಮಾಡಬೇಕಾಗತ್ತೆ. ಸಮಗ್ರ ಅರ್ಥಶಾಸ್ತ್ರದ ಉಗಮವನ್ನು ಕುರಿತು ನಾವು ಬರೀಬೇಕಾಗತ್ತೆ. ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಬರೆಯಿರಬೇಕು. ಸಮಗ್ರ ಆರ್ಥಿಕ ಸಮತೋಲನದ ಪೂರೈಕೆಯ ಭಾಗವನ್ನು ರೇಖಾಚಿತ್ರ ಸಹಾಯದೊಂದಿಗೆ ವಿವರಿಸಬೇಕು. ಮುಂಗಡ ಪತ್ರದ ಕೊರತೆಯಲ್ಲಿ ಕಡಿತದ ಸಮಸ್ಯೆಗಳನ್ನು ಚರ್ಚಿಸಿ. ಸಂದಾಯ ಬಾಕಿನ ಚಾಲ್ತಿ ಖಾತೆಯ ಭಾಗಗಳನ್ನು ಪಟ್ಟಿ ಮಾಡಿರಿ. ನೆಕ್ಸ್ಟ್, 6 ಮಾರ್ಕ್ಸಿಗೆ ಇಲ್ಲಿ ಇಂಪಾರ್ಟೆಂಟ್. ಔದಾಸೀನ್ಯ ವಕ್ರರೇಖೆಗಳು ಮತ್ತು ಬಜೆಟ್ ಮಿತಿಗಳಿಂದ ಬೇಡಿಕೆ ರೇಖೆಯ ನಿಷ್ಪತ್ತಿಯನ್ನು ವಿವರಿಸಿರಿ ಇದನ್ನು ಕೇಳ್ತಾರೆ. ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಇದನ್ನು ಕೇಳ್ತಾರೆ. ನೆಕ್ಸ್ಟ್, GDP ಅನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಇಲ್ಲಿ ಬಳಸಿಕೊಳ್ಳುವುದರ ಮಿತಿಗಳನ್ನು ಕುರಿತು ಬರೀಬೇಕು. ಮೀಸಲುಗಳ ಅಗತ್ಯವು ಹಣದ ಒಂದು ಮಿತಿಯಾಗಿದೆ, ವಿಶ್ಲೇಷಿಸಿ. ಆಮದುಗಳ ಬೇಡಿಕೆ ಹೆಚ್ಚಳವು ವಿದೇಶಿ ವಿನಿಮಯದ ಮಾರುಕಟ್ಟೆಯ ಮೇಲೆ ಬೀರುವ ಪರಿಣಾಮಗಳನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಇದೊಂದು. ನೆಕ್ಸ್ಟ್, ರೋಮನ್ 8,
ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು X1 ಸರಕಿನ ಬೆಲೆ ₹15 ಮತ್ತು X2 ಸರಕಿನ ಬೆಲೆ 25 ಆಗಿದೆ. ಅನುಭೋಗಿ ಆದಾಯ 300 ಆಗಿದ್ದಾಗ ಈ ಕೆಳಗಿನವು ಉತ್ತರಿಸಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ. ಓಕೆ, ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳು. ಕೆಳಗಂಡ ಕೋಷ್ಟಕದಲ್ಲಿ ಕಾರಣದ ಮೌಲ್ಯಗಳನ್ನು ಕಂಡುಹಿಡಿಬೇಕು. ನೆನ್ಪಿಟ್ಕೊಳ್ಳಿ, ಇದು ಕೂಡ ತುಂಬಾ ಈಜಿ 5 ಮಾರ್ಕ್ಸಿನ ಕ್ವಶನ್ಸ್ ಗಳು. ಓಕೆ, ಇಲ್ಲಿ ಇಷ್ಟು ಕ್ವಶನ್ಸ್ ಗಳು ಮಾಡೆಲ್ ಕ್ವಶನ್ ಪೇಪರ್ 2 ದಲ್ಲಿ ಇದಾವೆ. ಈಗಲೇ ಪ್ರಾಕ್ಟೀಸ್ ಮಾಡಿ ಸರಿಯಾಗಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ.